ಇನ್ನು ಎಸ್ಎಸ್ಎಲ್ಸಿ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿರುವಂತದ್ದು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಬಾರಿ 66.14% ಫಲಿತಾಂಶ ಹೊರಬಿದ್ದಿದೆ. ಸುಮಾರು 16 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. 625ಕ್ಕೆ 625 ಅಂಕಗಳನ್ನು ಪಡೆದು 16 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಒಟ್ಟಾರೆಯಾಗಿ ಈ 2024-25ನೇ ಸಾಲಿನ ಫಲಿತಾಂಶದಲ್ಲಿ 66.14% ಫಲಿತಾಂಶ ಹೊರಬಿದ್ದಿದೆ. ಈ ಬಗ್ಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಈಗಷ್ಟೇ 16 ಅನ್ನುವ ವಿದ್ಯಾರ್ಥಿಗಳು, ಈಗ 22 ವಿದ್ಯಾರ್ಥಿಗಳು ಕೂಡ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. 625ಕ್ಕೆ 625 ಅಂಕಗಳನ್ನು ಪಡೆಯುವ ಮೂಲಕವಾಗಿ 16 ವಿದ್ಯಾರ್ಥಿಗಳು, ಒಟ್ಟಾರೆಯಾಗಿ 16 ಎನ್ನುವ ಅಂಕಿಅಂಶಗಳು ಈಗ 22 ಆಗಿ ಬದಲಾಗ್ತಾ ಇರುವಂತದ್ದು. 22 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. 625ಕ್ಕೆ 622 ಅಂಕಗಳನ್ನು ಪಡೆದು 22 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜೊತೆಗೆ ಯಾವ್ಯಾವ ಜಿಲ್ಲೆಗಳು ಪ್ರಥಮ ಸ್ಥಾನ ಅಥವಾ ದ್ವಿತೀಯ ಸ್ಥಾನ, ಕೊನೆಯ ಸ್ಥಾನ ಎನ್ನುವುದನ್ನು ಕೂಡ ಪ್ರಕಟಗೊಳಿಸಲಾಗ್ತಾ ಇದೆ. ಮಧು ಬಂಗಾರಪ್ಪ ಅವರು ಕೂಡ ಈಗಾಗಲೇ 22 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಿದ್ವಿ. ಲಾಸ್ಟ್ ಟೈಮು ಫ್ರೀ ಕರೆಂಟ್ ಕೊಟ್ವಿ. ಸಾಯಂಕಾಲ ಸ್ಪೆಷಲ್ ಕ್ಲಾಸಸ್ ಇದೆ. 13,000 ಟೀಚರ್ಸ್ ಕೊರತೆ ಇತ್ತು. ನಾವು ಬಂದಾದ್ಮೇಲೆ ಹೋದ ವರ್ಷ ಜಾನ್ವರಿಗೆ ನಾವು ಟೀಚರ್ಸ್ ತಗೊಂಡಿದ್ವಿ. 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿ ಅವರಿಗೆ ಕಲಿಕೆಗೂ ಕೂಡ, ಯಾಕಂದ್ರೆ ಅದು ಕೂಡ ಕಾರಣ ಆಗ್ತದೆ. ಯಾಕಂದ್ರೆ ಟೀಚರ್ಸೇ ಇಲ್ಲ ಅಂದ್ಬಿಟ್ರೆ ಕಷ್ಟ ಆಗ್ತದೆ. ಆದ್ರೂ ಕೂಡ ನಾವು ಗೆಸ್ಟ್ ಟೀಚರ್ಸ್ ಮೂಲಕನೂ ಕೂಡ ಕೆಲವು ವಿಚಾರಗಳನ್ನ ನಾವು ಮಾಡ್ತಾ ಇದ್ವಿ. ಇಲ್ಲಿ ಏನಾಗಿದೆ, ಒಂದು ತಮಗೆ ನಾನು ರಿಸಲ್ಟ್ ಹೇಳಕ್ಕಿಂತ ಮುಂಚೆ ಒಂದು ತಮ್ಮಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ 1ನೇ ಕ್ಲಾಸಿಂದ 9ನೇ ಕ್ಲಾಸ್ ವರೆಗೂ ಎಕ್ಸಾಮಿನೇಷನ್ ಇಲ್ಲ. ಎಕ್ಸಾಮ್ ಇಲ್ಲ ಅಂದಾಗ ಅವ್ರನ್ನ ನಾವು ಅಳತೆ ಮಾಡ್ಬೇಕಾಗತ್ತೆ. ಎಕ್ಸಾಮಿಗೆ 10ನೇ ಕ್ಲಾಸಿಗೆ ಹೋದಾಗ ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡ್ಬೇಕಾದ್ರೆ ಮಾಧ್ಯಮದಲ್ಲೆಲ್ಲ ಅದೇ ಚರ್ಚೆನೂ ಕೂಡ ಆಗೋದು. ಆ ನಿಟ್ಟಿನ ಮೇಲೆ ನಾವು ಕೂಡ 8-9ಕ್ಕೆ ಬೋರ್ಡ್ ಎಕ್ಸಾಮ್ ಮಾಡೋಣ ಅಂತ ಹೇಳಿ ಮಾಡಿದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ತಡೆ ಆಜ್ಞೆ ಬಂದು, ನೀವು ಮಾಡಬಾರ್ದು, ಅದನ್ನ ರಿಸಲ್ಟ್ ತಗೊಳ್ಬಾರ್ದು ಅಂತ ತಗೊಂಡೋದಾಗ ನಾವು ಕೋರ್ಟ್ ಅಲ್ಲಿ ಏನ್ ಹೇಳುತ್ತೆ ಅದನ್ನ ನಾವು ಮನ್ನಣೆ ಮಾಡ್ಬೇಕಾಗ್ತದೆ. ಆದ್ರೂ ಕೂಡ ಇಂಟರ್ನಲ್ ಅಸೆಸ್ಮೆಂಟ್ ಮಾಡ್ಲಿಲ್ಲ ಅಂದ್ರೆ ಟೀಚರ್ಸಿಗೆ ಗೊತ್ತಾಗಲ್ಲ ನಾವು ಯಾವ ಲೆವೆಲ್ ಅಲ್ಲಿ ಇದೀವಿ ಏನು ಅಂತ ಹೇಳಿ. ಅದು ಬಹಳ ದೊಡ್ಡ ಹೊಡೆತ ಇಲಾಖೆಯಲ್ಲಿ ಬೀಳೋದು. ಆದ್ರೆ ಈ ಸತಿ ಒಬ್ಬೊಬ್ರು ಮಕ್ಕಳಿಗೂ ಕೂಡ ರೆಮಿಡಿಯಲ್ ಕ್ಲಾಸಸ್ ತಗೊಂಡು ಯಾವ ರೀತಿ ನಾವು ಅವರಿಗೆ ಯಾವ ರೀತಿ ಅವ್ರಿಗೆ ಹೆಲ್ಪ್ ಮಾಡಬೇಕಾಗುತ್ತೆ. ನಮ್ಮ ಡಿಪಾರ್ಟ್ಮೆಂಟ್ ಇಂದ ಸ್ಕೂಲ್ ಮಟ್ಟದಲ್ಲಿ ಕ್ಲಾಸ್ ರೂಮ್ ಒಳಗೆ ಕಲಿಕೆ ಏನಿದೆ ಅದು ಬಹಳ ಮುಖ್ಯ. ಅದನ್ನ ಒಂದು ಹಂತಕ್ಕೆ ತಂದ್ವಿ. ನಾನು ಹೋದ್ಸತಿ ನಾವೆಲ್ಲ ಸ್ಟಿಕ್ ಮಾಡಿದಾಗ ಸುಮ್ಮನೆ ಒಂದು ಉದಾಹರಣೆ, ಇಡೀ ರಾಜ್ಯದಲ್ಲಿ ಇಬ್ಬರೇ, ಒಬ್ರು 625ಗೆ 625 ಲಾಸ್ಟ್ ಟೈಮ್ ಒಬ್ಬರೇ ತಗೊಂಡ್ರು, ತಮಗೆ ಗೊತ್ತಿದೆ. ಅದಾದ್ಮೇಲೆ ರಿವ್ಯಾಲ್ಯೂಯೇಷನ್ ಹಾಕಿ ಇನ್ನೊಬ್ರು ಪ್ರೈವೇಟ್ ಶಾಲೆಯಿಂದ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಿದ್ವಿ. ಲಾಸ್ಟ್ ಟೈಮು ಫ್ರೀ ಕರೆಂಟ್ ಕೊಟ್ವಿ. ಸಾಯಂಕಾಲ ಸ್ಪೆಷಲ್ ಕ್ಲಾಸಸ್ ಇದೆ. 13,000 ಟೀಚರ್ಸ್ ಕೊರತೆ ಇತ್ತು. ನಾವು ಬಂದಾದ್ಮೇಲೆ ಹೋದ ವರ್ಷ ಜಾನ್ವರಿಗೆ ನಾವು ಟೀಚರ್ಸ್ ತಗೊಂಡಿದ್ವಿ. 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿ ಅವರಿಗೆ ಕಲಿಕೆಗೂ ಕೂಡ, ಯಾಕಂದ್ರೆ ಅದು ಕೂಡ ಕಾರಣ ಆಗ್ತದೆ. ಯಾಕಂದ್ರೆ ಟೀಚರ್ಸೇ ಇಲ್ಲ ಅಂದ್ಬಿಟ್ರೆ ಕಷ್ಟ ಆಗ್ತದೆ. ಆದ್ರೂ ಕೂಡ ನಾವು ಗೆಸ್ಟ್ ಟೀಚರ್ಸ್ ಮೂಲಕನೂ ಕೂಡ ಕೆಲವು ವಿಚಾರಗಳನ್ನ ನಾವು ಮಾಡ್ತಾ ಇದ್ವಿ. ಇಲ್ಲಿ ಏನಾಗಿದೆ, ಒಂದು ತಮಗೆ ನಾನು ರಿಸಲ್ಟ್ ಹೇಳಕ್ಕಿಂತ ಮುಂಚೆ ಒಂದು ತಮ್ಮಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ 1ನೇ ಕ್ಲಾಸಿಂದ 9ನೇ ಕ್ಲಾಸ್ ವರೆಗೂ ಎಕ್ಸಾಮಿನೇಷನ್ ಇಲ್ಲ. ಎಕ್ಸಾಮ್ ಇಲ್ಲ ಅಂದಾಗ ಅವ್ರನ್ನ ನಾವು ಅಳತೆ ಮಾಡ್ಬೇಕಾಗತ್ತೆ. ಎಕ್ಸಾಮಿಗೆ 10ನೇ ಕ್ಲಾಸಿಗೆ ಹೋದಾಗ ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡ್ಬೇಕಾದ್ರೆ ಮಾಧ್ಯಮದಲ್ಲೆಲ್ಲ ಅದೇ ಚರ್ಚೆನೂ ಕೂಡ ಆಗೋದು. ಆ ನಿಟ್ಟಿನ ಮೇಲೆ ನಾವು ಕೂಡ 8-9ಕ್ಕೆ ಬೋರ್ಡ್ ಎಕ್ಸಾಮ್ ಮಾಡೋಣ ಅಂತ ಹೇಳಿ ಮಾಡಿದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ತಡೆ ಆಜ್ಞೆ ಬಂದು, ನೀವು ಮಾಡಬಾರ್ದು, ಅದನ್ನ ರಿಸಲ್ಟ್ ತಗೊಳ್ಬಾರ್ದು ಅಂತ ತಗೊಂಡೋದಾಗ ನಾವು ಕೋರ್ಟ್ ಅಲ್ಲಿ ಏನ್ ಹೇಳುತ್ತೆ ಅದನ್ನ ನಾವು ಮನ್ನಣೆ ಮಾಡ್ಬೇಕಾಗ್ತದೆ. ಆದ್ರೂ ಕೂಡ ಇಂಟರ್ನಲ್ ಅಸೆಸ್ಮೆಂಟ್ ಮಾಡ್ಲಿಲ್ಲ ಅಂದ್ರೆ ಟೀಚರ್ಸಿಗೆ ಗೊತ್ತಾಗಲ್ಲ ನಾವು ಯಾವ ಲೆವೆಲ್ ಅಲ್ಲಿ ಇದೀವಿ ಏನು ಅಂತ ಹೇಳಿ. ಅದು ಬಹಳ ದೊಡ್ಡ ಹೊಡೆತ ಇಲಾಖೆಯಲ್ಲಿ ಬೀಳೋದು. ಆದ್ರೆ ಈ ಸತಿ ಒಬ್ಬೊಬ್ರು ಮಕ್ಕಳಿಗೂ ಕೂಡ ರೆಮಿಡಿಯಲ್ ಕ್ಲಾಸಸ್ ತಗೊಂಡು ಯಾವ ರೀತಿ ನಾವು ಅವರಿಗೆ ಯಾವ ರೀತಿ ಅವ್ರಿಗೆ ಹೆಲ್ಪ್ ಮಾಡಬೇಕಾಗುತ್ತೆ. ನಮ್ಮ ಡಿಪಾರ್ಟ್ಮೆಂಟ್ ಇಂದ ಸ್ಕೂಲ್ ಮಟ್ಟದಲ್ಲಿ ಕ್ಲಾಸ್ ರೂಮ್ ಒಳಗೆ ಕಲಿಕೆ ಏನಿದೆ ಅದು ಬಹಳ